ಬರ್ತ್ಡೇ ಮಾಡಿರೋದು ಅವರ ಮನೆಯಿಂದಲೂ ಎಷ್ಟೋ ದೂರದಲ್ಲಿ. ಅದಕ್ಕೂ ಕಾರಣ ಐತೆ, ಅವರ ಮನೆಯಿಂದ ಎಷ್ಟೋ ವಯಸ್ಸಾಗಿರೋದು ಇದ್ದಾರೆ, ತುಂಬಾ ಮಂದಿ ಇದ್ದಾರೆ ಅಂತ ಅವ್ರು ಆಲ್ರೆಡಿ ತುಂಬಾ ಸಲ ಹೇಳಿದ್ದಾರೆ. ಇದನ್ನು ರಿಕ್ವೆಸ್ಟ್ ಮಾಡಿದ್ದಾರೆ, ಪ್ರೆಸ್ ಮೀಟಲ್ಲಿ ಮುಂಚೆನೂ ಹೇಳಿದ್ದಾರೆ. ಇಲ್ಲಿ ಇವಾಗ ಒಬ್ಬೊಬ್ಬರಿಗೂ ಫೋಟೋ ಕೊಡ್ತಾ ಹೋಯ್ತು ಅಂತಂದ್ರೆ ರಾತ್ರಿ 2 ಗಂಟೆ ಆಗುತ್ತೆ. ನಾಳೆ ಇದೇ ಏರಿಯಾದವ್ರು ಬಂದ್ಬಿಟ್ಟು ಇವಾಗ ಯಾರು ಇಲ್ಲಿ ಇದಕ್ಕೋಸ್ಕರ ವ್ಯವಸ್ಥೆ ಮಾಡಿಕೊಟ್ಟಾರೆ ಅವ್ರು ಹೇಳ್ತಾರೆ, ಅದು ಇದು ಅಂತ ಅವ್ರ ಹೆಸರು ಹೇಳೋದು ಅವ್ರನ್ನ ತುಂಬಾ ಚೀಪಾಗಿ, ಅದು ಯಾರು ಅದು ಬರ್ತೀರಿ ಅಂತೆ ಇದು ಬರ್ತೀರಿ ಅಂತೆ, ನಮಗೆ ತೊಂದರೆ ಆಯ್ತು ಅದಾಯ್ತು ಇದಾಯ್ತು ಅಂತ. ಅದು ದೀಪ ನನ್ಗೆ ಬೇಡ. ಅವರು ಯಾವುದೋ ಒಂದು ಬ್ಲ್ಯಾಕ್ ಅಣೆಪಟ್ಟಿ ಅವ್ರ ಹತ್ರ ಇಲ್ಲ. ಇವತ್ತು ನಾವು ಫ್ಯಾನ್ಸ್ ಅದನ್ನೇ ಹೇಳ್ತಾರೆ, ನನ್ನ ಫ್ಯಾನ್ಸ್ಗಳು ಯಾವುದೇ ಕಾರಣಕ್ಕೆ ತಪ್ಪು ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ ಅಂತ. ಅದು ಒಂದೇ ರೀಸನ್ಗೋಸ್ಕರ ಫೋಟೋ ಕೊಟ್ಟಿಲ್ಲ, ಬೇಜಾರು ಮಾಡ್ಬಿಡಿ ಇದೊಂದು ವಿಷಯಕ್ಕೆ. ಆಮೇಲೆ ದೀಪ ನನ್ನ ಬರ್ತ್ಡೇ ಇವತ್ತು ನೀವೇ ನೋಡಿದ್ರಿ. ಇವಾಗ ತುಂಬಾ ಮಂದಿ ನೋಡಿದ್ರಿ, ಇಲ್ಲಿ ಬೆಳಗ್ಗೆಯಿಂದ ನೀವು ನೋಡ್ತಾ ಇದ್ರಿ. ಒಂಥರ ಜಾತ್ರೆ ಹಬ್ಬ ಇದ್ರೆ ಇವಾಗ ಬರ್ತ್ಡೇ ಇದ್ದಂಗಿಲ್ಲ. ಇಲ್ಲಿ ಒಬ್ರು ಒಂದ್ ಕಡೆ ಡ್ಯಾನ್ಸ್ ಮಾಡ್ತಾ ಇದಾರೆ, ಇನ್ನೊಂದ್ ಕಡೆ ಸಾಂಗು, ಇನ್ನೊಂದ್ ಕಡೆ ಊಟ, ಇನ್ನೊಂದ್ ಕಡೆ ಏನೇನ ಒಂದು ಖುಷಿ ಇದೆಯಲ್ಲ ಅದು ಬೇರೆನೆ ಇಲ್ಲಿ ನಡೀತಾ ಇರೋದು. ಆಮೇಲೆ ತುಂಬಾ ಮಂದಿ ಹೇಳ್ತಾ ಇರ್ತಾರೆ, ಇನ್ನೊಂದ್ ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಬರ್ತೀನಿ. ಬರ್ತಿರೋದಾಯ್ತು, ಬರ್ತಿರೋಗೆ ಇದಕ್ಕೆ ಆಮೇಲೆ ಕನೆಕ್ಟ್ ಮಾಡ್ತೀನಿ. ಇಂಡಸ್ಟ್ರಿ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ತುಂಬಾ ಮಂದಿ ಆ ಫಿಲಮ್ ನೋಡ್ಬೇಡಿ ಈ ಫಿಲಮ್ ನೋಡ್ಬೇಡಿ ಅಂತ ಇವರು ಯಾವತ್ತಾದ್ರೂ ಹೇಳಿದ್ರೆ ನಿಮ್ಗೆ ಈ ಕನ್ನಡ ಫಿಲಮ್ ಎಲ್ಲಾನ ನೋಡಿ ಅಂತ ಹೇಳ್ತಾರೆ. ಇವತ್ತು ದರ್ಶನ್ ಸರ್ ವಿಷಯದಲ್ಲಿ ಈ ಒಂದು ವಿಷಯ, ದರ್ಶನ್ ಸರ್ ಹೆಸರು ಹೇಳ್ಬಿಟ್ಟು ಹೇಳ್ತೀನಿ. ಯಾರೋ ದರ್ಶನ್ ಸರ್ ಏನಾದ್ರು ಹೇಳಿದ್ರೇನಪ್ಪ, ನೀವು ಕನ್ನಡ ಫಿಲ್ಮ್ ನೋಡ್ಬೇಡ್ರಪ್ಪ, ನೀವು ಅವನ್ಗೆ ಆ ಫ್ಯಾನ್ಗೆ ಬೈರಿ, ಈ ಫ್ಯಾನ್ಗೆ ಬೈರಿ, ನೀವು ಮೀಡಿಯಾದವ್ರಿಗೆ ಬೈರಿ ಅಂತ ನಿಮ್ಗೆ ಯಾರಯ್ಯ ಹೇಳ್ಕೊಟ್ಟಿರೋದು? ಏನ್ ದರ್ಶನ್ ಸರ್ ಏನಾದ್ರು ಹೇಳಿದ್ರ? ಅವ್ರು ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಇದ್ದಿದ್ನ ಇವತ್ತು ನೀವು ಬಂದ್ಬಿಟ್ಟು ಅವರ ಅಗೌರವ ತರ್ತಾ ಇದ್ದೀರಾ. ದರ್ಶನ್ ಸರ್ಗೆ ಅಗೌರವ ತರ್ತಾ ಇದ್ದೀರಾ. ಇದೇ ಸುದೀಪ್ ಸರ್ಗೆ ನೀವು ಇದೇ ಮೀಡಿಯಾದವ್ರು ಕೇಳಿದಾಗ ನೀವೇನಾದ್ರೂ ಹಿಂಗೆ ನೋಡಕ್ ಹೋಗಿರ್ತೀರಾ ಅಂತ ಕೇಳಿದಾಗ ಅವ್ರು ಇಲ್ಲ ಅಂತ ಹೇಳಿಲ್ಲ. ಅವ್ರು ಏನಂತ ಹೇಳಿದ್ರೇಳಿ ಮೆಚೂರ್ಡ್ ಆಗಿ ನೋಡ್ರಿ, ನಮ್ದು ಅವ್ರಿಗೆ ಸ್ವಲ್ಪ ಇವಾಗ ಸರಿ ಇಲ್ಲ. ನಾನಿವಾಗ ಅವ್ರು ಹೋಗೋಕ್ಕಿಂತ ಮುಂಚೆ ಚೆನ್ನಾಗಿ ಮಾತಾಡ್ತಾ ಇದ್ರೆ ನೋಡಕ್ ಹೋಗ್ತಾ ಇದ್ದೆ. ಆದರೆ ಇವಾಗ ಬೇಡ ಅಂತಾನೆ ಹೇಳಿದ್ರು. ಕಾರಣ ಇಷ್ಟೇ, ಅವ್ರಿಗೆ ಆ ಕೆಪಾಬಿಲಿಟಿ ಎರಡೂ ಐತೆ. ಅವ್ರು ಮನ್ಸು ಮಾಡಿದ್ರೆ ಈಸಿಯಾಗಿ ಹೋಗ್ಬಿಟ್ಟು ಬರ್ತಾರೆ. ಅಂದ್ರೆ ನಾನು ಲಾನೆಲ್ಲ ಬೇರೆ ತರ ಕಾಲಿಗೆ ಹಾಕ್ಸಿ ಅಂತಲ್ಲ ಅಲ್ಲ, ಬಟ್ ಆ ಒಂದಿದೆ. ಅಕಸ್ಮಾತ್ ಹೋದ್ಮೇಲೆ ಅವ್ರೇನಾದ್ರು ನಿರಾಕರಿಸಿದ್ರೆ ಇಲ್ಲಿ ಚೀಪ್ ಆಗೋದು ಯಾರು ಹೇಳಿ? ನಮ್ ಬಾಸು. ಆ ಒಂದು ರೀಸನ್ಗೆ ಮಾತ್ರ. ಅದು ಬಿಟ್ಟು ನೀವು ಯಾರೋ ಅವ್ರ ಫ್ಯಾನು, ನಾನ್ ದರ್ಶನ್ ಫ್ಯಾನು, ನೀವು ಕನ್ನಡ ಫಿಲ್ಮ್ ನೋಡ್ಬೇಡಿ. ನಾವು ದರ್ಶನ್ ಫ್ಯಾನು, ನೀವು ಅಪ್ಪ ಅವ್ರಿಗೆ ಬೈರಿ. ನಾವು ದರ್ಶನ್ ಫ್ಯಾನು, ನೀವು ಮೀಡಿಯಾದವ್ರಿಗೆ ಹೋಗ್ಬಿಟ್ಟು ಕಲ್ ಬಿಸಾಡ್ರಿ. ನಾವು ದರ್ಶನ್ ಫ್ಯಾನು, ನಾವು ಅದು ಮಾಡಿ. ಯಾರ್ರಿ ನೀವು ಫ್ಯಾನ್ ಹಾಕ್ಬಿಟ್ಟು ಅವ್ರ ಹೆಸರು ಯಾಕ್ರಿ ಹಾಳು ಮಾಡ್ತೀರಾ? ದರ್ಶನ್ ಸರ್ ಹೆಸರು ಯಾಕ್ರಿ ಹಾಳು ಮಾಡ್ತೀರಾ? ಆ ವ್ಯಕ್ತಿ ಪಾಪ ಅವರು ಆರಾಮಾಗಿ ಒಂದು ಜೈಲಲ್ಲಿ ಆರಾಮಾಗಿ ಏನೋ ಇದ್ರು. ಎಲ್ಲರಿಗೂ ಗೊತ್ತೇ ಜೈಲಲ್ಲಿ ಏನೆಲ್ಲ ಇದೆ ಅಂದ್ರೆ ಎಲ್ಲರಿಗೂ ಗೊತ್ತು. ಯಾರ್ಯಾರು ಜೈಲ್ಗೆ ಹೋಗಿದ್ದಾರೆ ಅವ್ರಿಗೆ ಗೊತ್ತು. ಸಿಗರೇಟ್ ಸಿಗುತ್ತೆ, ಅದಕ್ಕಂತಾನೆ ಒಂದು ದೊಡ್ಡದಾದ ಒಂದು ಸ್ಟೋರ್ ಇದೆ. ಅಲ್ಲೇ ಅಕ್ಕಿ ಸಿಗುತ್ತೆ, ಗೋಧಿ ಸಿಗುತ್ತೆ, ಬೇಳೆ ಸಿಗುತ್ತೆ, ಸಿಗರೇಟ್ ಸಿಗುತ್ತೆ, ಚಪ್ಪಲಿ ಸಿಗುತ್ತೆ, ಎಲ್ಲಾನು ಸಿಗುತ್ತೆ. ದುಡ್ಡು ಇರ್ಬೇಕಷ್ಟೇ, ದುಡ್ಡೊಂದು ಇರ್ಬೇಕಷ್ಟೇ. ನೀವು 10,000 ರೂಪಾಯಿ ಹಾಕ್ತೀರಾ, 9,000 ರೂಪಾಯಿ ನಿಮ್ಮ ಕೈಯಲ್ಲಿ ಕೊಡ್ತಾರೆ. ಅದು ಯಾರು ಅಂತ ಬೇಡಿಯೋದು ಅಷ್ಟೇ ನಾನು ಹೇಳೋದು. ಓಕೆ, ಇದು ರಿಯಲ್ ಲೈಫ್ ಜೈಲಲ್ಲಿ ಇರೋದು. ಬಿಟ್ಬಿಟ್ಟು ಏನೋ ಒಂದು ಆಯ್ತು, ಅದನ್ನು ಯಾರೋ ಫ್ಯಾನು ಅವರು ದರ್ಶನ್ ಸರ್ದು ಒಂದು ತಪ್ಪೈತೆ. ಇರೋ ಬರೋರ್ಗೆಲ್ಲರಿಗೂ ಯಾಕೆ ಮಾತಾಡಬೇಕಾಗಿತ್ತು? ಅದನ್ನ ಮೀಡಿಯಾದವ್ರು ತೋರಿಸಿರೋ ತಪ್ಪೇ ಅಲ್ಲ ಬಿಡಿ. ಯಾಕಂದ್ರೆ ಮೀಡಿಯಾದವ್ರಿಗೆ ಕಂಟೆಂಟು. ಯಾಕಂದ್ರೆ ಜನರಿಗೆ ಇವಾಗ ನಾವೆಲ್ಲ ನೋಡಿರೋರು ಇವಾಗ ಒಂದು ಜೈಲಲ್ಲಿ 5,000 ಮಂದಿ ಇದ್ದಾರೆ. ತಪ್ಪು ಮಾಡಿರೋರು ಅಷ್ಟೇ, ತಪ್ಪು ಮಾಡದಿರೋರು ಕೋಟಿ ಮಂದಿ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಪಾಪ ಎಲ್ಲಿ ಏನಾಗ್ತಾ ಐತೆ. ಒಂದು ಮರ್ಡರ್ ಮಾಡಿದಂದಾದ ತಕ್ಷಣ ಒಂದು ಜೀವಕ್ಕೆ ಅವ್ರು ಬೆಲೆ ಕೊಡ್ತಾರೆ. ಪ್ರತಿಯೊಂದು ವಿಲೇಜಲ್ಲಿ ಹೋದ್ರು ಬೆಲೆ ಕೊಡ್ತಾರೆ. ಇವಾಗ ನಾನು ಇಲ್ಲಿ ದರ್ಶನ್ ಸರ್ ಸಪೋರ್ಟ್ ಮಾಡಿ ಮಾತಾಡ್ತಾ ಇಲ್ಲ, ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಫ್ಯಾನ್ಸ್ಗಳು ಇವತ್ತು ಸುದೀಪ್ ಅದು ಇದು ಅಂತ ಹೇಳ್ಬಿಟ್ಟು ಇರೋ ಒಂದು ನಿಮಿಷಲ್ಲಿ ಅಕ್ಕ, ಅಮ್ಮ, ತಂಗಿ ಎಲ್ಲರನ್ನ ಕರೀತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಮಾತನ್ನ. ಯಾಕೋ ಯಾರೋ ಒಬ್ಬ 3ನೇ ವ್ಯಕ್ತಿಯಿಂದ 2ನೇ ವ್ಯಕ್ತಿ 1ನೇ ವ್ಯಕ್ತಿಯಲ್ಲಿ ತಲೆ ತೆಗ್ಸೋದಂಗಾಗುತ್ತೆ. ಆ ದರ್ಶನ್ ಸುದೀಪ್ ಸರ್ಗೆ ಯಾವುದೇ ಇಲ್ಲಿ ಬೇರೆ ತರ ಇಲ್ಲ. ಅವರು ಇವತ್ತು ದರ್ಶನ್ ಸರು ಸುದೀಪ್ ದರ್ಶನ್ ಸರ್ ಬಗ್ಗೆ ಸುದೀಪ್ ಸರ್ ಹತ್ರ ಕೇಳಿದಾಗ ಇಷ್ಟೇ ಹೇಳಿದ್ದು, ನಾನು ಅವ್ರ ಫ್ರೆಂಡ್ಶಿಪ್ ಆಗಿದ್ದು ಸತ್ಯ.
ಇವಾಗ ನಮ್ದು ಕಟ್ ಆಯ್ತು ಅಂತ ಹೇಳ್ಬಿಟ್ಟು ಅವ್ರದ್ದು ನಾನು ಯಾಕಂದ್ರೆ ಒಂದು ಫೋಟೋ ಇವತ್ತು ಇದೆ ಅವ್ರ ಮನೆಯಲ್ಲಿ, ಅವ್ರ ಆಫೀಸಲ್ಲಿ ಇವತ್ತು ಐತೆ. ಅದನ್ನ ನಾವು ಕೇಳಿದಾಗ ಇದೇ ಮೀಡಿಯಾದವ್ರು ಏನಂತ ಹೇಳಿದ್ರು ಅಂದ್ರೆ ನಂದು ಒಂದು ಫ್ರೆಂಡ್ಶಿಪ್ ಸತ್ಯ, ಹಾಗಂತ ನಮ್ದು ಇವಾಗ ಕಟ್ ಆಯ್ತು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಇದು ಮಾಡಿದ್ರೆ ಆ ಒಂದು ಸಂದರ್ಭ ನಮ್ಮನ್ನೇನೋ ಮಾಡಿದೆ. ಅದು ಬಿಟ್ಬಿಟ್ರೆ ನನ್ನ ಫ್ರೆಂಡ್ಶಿಪ್ ನನ್ ಸುಳ್ಳಲ್ಲ, ಅವ್ರೇನೋ ದೂರ ಹೋಯ್ತು ಅಂತ ಹೇಳ್ಬಿಟ್ಟು ನಾನು ಮಾಡಿರೋ ಫ್ರೆಂಡ್ಶಿಪ್ ಸುಳ್ಳಾಗತ್ತಂತಂದ್ರೆ ನನ್ನ ಫ್ರೆಂಡ್ಶಿಪ್ ಎಂತ ಅಂತ. ಅದು ಸುದೀಪನ ಒಂದು ಬೆಲೆ ಅಂತ. ಒಂದ್ಸಲ ಸುದೀಪನ ಒಂದ್ಸಲ ಯಾರಿಗಾದ್ರೆ ಏನಾದ್ರೂ ಒಂದು ಬೆಲೆ ಕೊಟ್ರೆ ನಾನು ಸಣ್ಣ ಮಗುನೋ ದೊಡ್ಡವನು, ಇವತ್ತು ನೀವು ನೋಡಿದ್ರಿ, ನೀವು ಸ್ಟೇಜಲ್ಲಿ ಒಂದು ನೋಡಿದ್ರಿ, ಇವಾಗ ಯಾರ್ಯಾರು ಬಂದ್ರು ನೀನ್ ಬರ್ಬೇಡ ಅವ್ನು ಬರ್ಬೇಡ ಅಂತ ಹೇಳ್ಬಿಟ್ಟು ಕೇಕ್ ತಿನ್ಸಿಲ್ಲ. ಯಾರ್ಯಾರು ಬಂದ್ರು ಪ್ರತಿಯೊಬ್ಬರಿಗೂ ಕೇಕ್ ತಿನ್ಸಿದ್ರಿ, ಪ್ರತಿಯೊಬ್ರು ಕೇಕ್ ತಿನ್ಸಿದ್ರು. ಯಾರ್ರಿ ಆಗುತ್ತೆ ಹಬ್ಬ ಅಂತ ಒಬ್ಬ ಸೂಪರ್ ಸ್ಟಾರ್ಗೆ? ಯಾರಿಗೆ ಹೇಳ್ರಿ ಆಗುತ್ತೆ? ಯಾರಿಗೂ ಆಗಲ್ಲ.